ಬಿರಿಯಾನಿ ಕೊಟ್ಟರೆ ಬೇಸರ ಇಲ್ಲ. ನನ್ನ ಮಡದಿಯನ್ನ ಕೊಡ್ಬೇಕು ಅವ್ರಿಗೆ. ನನ್ನ ಮಡದಿ ಜೊತೆಗೆ ನನ್ನ ಮಗಳನ್ನು ಕೊಡ್ಬೇಕು. ನನ್ನ ಮಗಳ ಜೊತೆಗೆ ನನ್ನ ಸೊಸೆಯನ್ನು ಕೊಡಬೇಕು. ರೀ ಕಾಂಗ್ರೆಸ್ನವರೇ, ಪಾಕಿಸ್ತಾನ ಬೆಂಬಲಿಗಿದೆ, ಭಯೋತ್ಪಾದಕ ಬೆಂಬಲಿಸ್ತಾ ಇದ್ದ ಕಾಂಗ್ರೆಸ್ ಪುಡಾರಿಗಳೇ, ಅಲ್ಲಿನ ಮುಸ್ಲಿಮರ ನೋವನ್ನ ಕೇಳ್ರಿ. ಪಾಕಿಸ್ತಾನದಿಂದ ಬರುವಂತ ಭಯೋತ್ಪಾದಕರು ಮನೆಗೆ ನುಗ್ಗಿ ಬಿರಿಯಾನಿ ಜೊತೆಗೆ ಆ ಮನೆಯ ಹೊರ ಎತ್ತಿ ತಾಯಿಯೇ ಬೇಕು, ಮಗಳು ಬೇಕು, ಸೊಸೆನೂ ಬೇಕು. ನಿಮ್ಗೆ ಅರ್ಥ ಆಗಲ್ವಾ? ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದಾಗ ಮತ್ತೆ ಭಯೋತ್ಪಾದಕರಿಗೆ ಬೆಂಬಲ ಮಾಡ್ಬೇಕು ಅನಿಸ್ತಾ ನಿಮಗೆ? ಈ ದೇಶದ ಸೈನಿಕ ಮೇಲೆ ದಾಳಿ ಆದಾಗ ಒಂದ್ಸಾರಿ ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಪಕ್ಷದ ಕಾಂಗ್ರೆಸ್ನ ನಾಯಕರು ಎದ್ದು ನಿಂತು ಮಾತಾಡಿಲ್ವಲ್ರಿ? ಪಾಕಿಸ್ತಾನ ಬೆಂಬಲಿತ ಕುಗ್ಗಲಗಾಮಿಗಳಿಗೆ, ವಿರೋಧಿ ವಿಗ್ರಹಗಾಮಿಗಳಿಗೆ, ಬೆಂಬಲಿಸುವ ರಾಜಕಾರಣಿಗಳಿಗೆ ಜಮ್ಮು ಕಾಂಗ್ರೆಸ್ ಸರ್ಕಾರಕ್ಕೆ, ಜಮ್ಮು ಕಾಂಗ್ರೆಸ್ ಸರ್ಕಾರಕ್ಕೆ ಬಲ ಭಾರತ್ ಬಂಧಕ್ಕೆ, ಬಲ ಭಾರತ್ ಬಂಧಕ್ಕೆ, ಬಲ ಭಾರತ್ ಬಂಧಕ್ಕೆ. ಮೋದಿ ಜಿ ಆगे बढ़ो, आगे बढ़ो, हम तुम साथ हैं, हम तुम साथ हैं. बल भारत ಬಂಧಕ್ಕೆ, ಬಲ ಭಾರತ್ ಬಂಧಕ್ಕೆ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಬಲ ಭಾರತ್ ಬಂಧಕ್ಕೆ, ಬಲ ಭಾರತ್ ಬಂಧಕ್ಕೆ, ವಂದೇ ಮಾತರಂ, ಬಲ ಭಾರತ್ ಬಂಧಕ್ಕೆ, ಬಲ ಭಾರತ್ ಬಂಧಕ್ಕೆ. ಉಗ್ರಗಾಮಿಗಳನ್ನು ಬೆಂಬಲಿಸುವ ಪಾಕಿಸ್ತಾನಕ್ಕೆ ಆರ್ಥಿಕ ತ್ರಿಸಂಧಿ ಸಮರ್ಪಿಸಿದೆ ವಿರೋಧಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಉಗ್ರವಾದಿಗಳು ಬೆಂಬಲಿಸುತ್ತಿರುವ ಕಾಂಗ್ರೆಸ್ಗೆ ಹಿಂದೂಗಳನ್ನು ಕೊಂದ ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಬುಡುಪುಡಿ ಏನು ಈ ಹೇಯ ಕೃತ್ಯವನ್ನು ನಡೆಸಿರ್ತಕ್ಕಂಥ ಈ ಪಾಕಿಸ್ತಾನ ಬೆಂಬಲಿತ ಇಸ್ಲಾಮಿಕ್ ಉಗ್ರ ಸಂಘಟನೆ ಇವತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಮಾಯಕ ಹಿಂದೂಗಳ ಮೇಲೆ ಗುಂಡಿನ ಸುರಿಮಳೆಯನ್ನು ನಡೆಸಿ 28 ಹೆಚ್ಚಿನ ಹಿಂದೂಗಳನ್ನು ಬಹಳ ಅವಮಾನ ನಡೆಸಿದೆ. ಅದನ್ನು ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಅನೇಕ ಯೋಧರ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ. ಅವರಿಗೆ ಮೃತಪಟ್ಟಿರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರಿಗೆ ಶ್ರದ್ಧಾಂಜಲಿಯ ಕಾರ್ಯಕ್ರಮ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಅನೇಕ ಮಾಜಿ ಮಂಡಲಾಧ್ಯಕ್ಷ ಸೋಮಶೇಖರ್ ರೆಡ್ಡಿ ಅವರು ಸಭೆಯನ್ನು ಉದ್ದೇಶಿಸಿ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಹಿಂದೂ ಬಾಂಧವರನ್ನ, ಅದರಲ್ಲೂ ಒಂದು ಪ್ರವಾಸದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಒಂದು ಪ್ರವಾಸಿಗರಲ್ಲಿ ಇವರು ಯಾವ ಧರ್ಮ, ಇವರು ಯಾವ ಜಾತಿಗೆ ಸೇರಿದವರು ಅಂತೇಳಿ ಅವರ ಧರ್ಮವನ್ನು ವಿಚಾರಿಸಿ ಆ ಧರ್ಮದಲ್ಲಿ ಹಿಂದೂ ಧರ್ಮ ಅಂತ ಯಾರು ಹೇಳಿದ್ದಾರೆ ಅವರನ್ನು ಮಾತ್ರ ಕೊಲೆ ಮಾಡತಕ್ಕಂಥ ಭಯೋತ್ಪಾದಕರು ಈ ಒಂದು ದಿವಸ ಜಮ್ಮು ಕಾಶ್ಮೀರದಲ್ಲಿ ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದಲ್ಲಿ, ಒರಿಸ್ಸಾದಲ್ಲಿ, ಇಡೀ ದೇಶದ ಎಲ್ಲ ಮೂಲೆಗಳಲ್ಲೂ ಸಹ ಈ ಒಂದು ಭಯೋತ್ಪಾದನೆಯನ್ನ ಬೆಂಬಲಿಸ್ತಾ ಉಗ್ರಗಾಮಿ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಬಂಧುಗಳೇ.
ಉದಾಹರಣೆಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಇರ್ಬೋದು ಮತ್ತು ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವರು ಇರ್ಬೋದು, ಅನೇಕ ಜನ IND ಕೂಟದ ಅನೇಕ ನಾಯಕರು ಈ ಒಂದು ಭಯೋತ್ಪಾದಕ ದಾಳಿಯನ್ನು ಖಂಡಿಸದೆ ಇದುವರೆಗೂ ಸಹ ಮೌನಕ್ಕೆ ಶರಣಾಗಿದ್ದಾರೆ. ತಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಈ ಒಂದು ಮೌನದ ಹಿಂದೆ ಯಾವ ರೀತಿಯ ಕೈವಾಡ ಇದೆ ಮತ್ತು ಅವರ ತಂತ್ರಗಾರಿಕೆ ಏನಿದೆ ಅಂತ ಹೇಳ್ಬಿಟ್ಟು ನಾವು ಇವತ್ತು ದಿವಸ ಅರ್ಥವಾಗಿ ಬಂದಿವೆ. ಇಡೀ ದೇಶದಾದ್ಯಂತ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಈ ಒಂದು ಭಯೋತ್ಪಾದಕರ ಹುಟ್ಟನ್ನು ಅಡಗಿಸಿದ್ರು. ಜಮ್ಮು ಕಾಶ್ಮೀರದಲ್ಲಿ ವಿಶೇಷ ಸ್ಥಾನಮಾನವನ್ನು ತೆಗೆದುಹಾಕಿ ಆರ್ಟಿಕಲ್ 356 ಅಂತ ಒಂದು ಕಾಯ್ದೆಯನ್ನು ವಜಾಗೊಳಿಸಿದ ನಂತರ ಜಮ್ಮು ಕಾಶ್ಮೀರದಲ್ಲಿ ಉತ್ತಮ ರೀತಿಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಒಂದು ಏರ್ಪಡಿಸುವಂತಹ ಸಂದರ್ಭದಲ್ಲಿ ಆ ಒಂದು ಶಾಂತಿ ಮತ್ತು ಸುವ್ಯವಸ್ಥೆ ಹಾಳು ಮಾಡಬೇಕು, ಇಡೀ ವಿಶ್ವದಲ್ಲಿ ಭಾರತದ ಮಾನ ಮರ್ಯಾದೆಯನ್ನು ಹರಾಜು ಹಾಕಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಅನೇಕ ಜನ ಭಯೋತ್ಪಾದಕ ಸಂಘಟನೆಗಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಬಂಧುಗಳೇ, ಇಂತಹ ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಾ ಇರ್ತಕ್ಕಂಥ ಜನಗಳಿಗೆ ಮುಂದೆ ನಾವೆಲ್ಲರೂ ಸಹ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಅವರು ನಮ್ಮ ಮನೆ ಬಾಗಿಲಿಗೆ ಬಂದಾಗ ಅವರನ್ನು ಬಹಿಷ್ಕಾರ ಮಾಡುವಂತಹ ಮನೋಭಾವನೆಯನ್ನು ನಾವು ಬೆಳೆಸಿಕೊಳ್ಳಬೇಕಾಗಿದೆ. ಇಡೀ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಇರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರು ನಾವೆಲ್ಲ ಭಾರತೀಯರು ಒಂದು ಅನ್ನತಕ್ಕಂಥ ಜಾತ್ಯಾತೀತ ತತ್ವದ ಮೇಲೆ ನಿಲ್ತಾ ಇರ್ತಕ್ಕಂಥ ದೇಶ ನಮ್ಮದು. ಇಡೀ ವಿಶ್ವದಲ್ಲೇ ಶಾಂತಿಗೆ, ಸಮೃದ್ಧಿಗೆ ಮತ್ತು ಸೌಹಾರ್ದತೆಗೆ ಸಹಬಾಳ್ವೆಗೆ ಹೆಸರಾದಂತ ಯಾವುದಾದ್ರೂ ಒಂದು ದೇಶ ಇಟ್ಟಿದ್ರೆ ಅದು ಭಾರತ. ಅಂತಹ ಭಾರತದಲ್ಲಿ ಇಂತಹ ಉಗ್ರ ಚಟುವಟಿಕೆಗಳನ್ನು ಮಾಡ್ತಾ ಅಂತ ಉಗ್ರರಿಗೆ ಅನೇಕ ರೀತಿಯ ಸೌಕರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ಶಾಂತಿ ಕೊಡಬೇಕು. ಮತ್ತೆ ಆ ಒಂದು ಜಮ್ಮು ಕಾಶ್ಮೀರದ ಎಲ್ಲ ಮತ ನಾಗರಿಕ ಮತಗಳಿಗೆ ಮತ್ತು ಹಿಂದೂ ಬಾಂಧವರಿಗೆ ಮನೋಭಾವನೆಯನ್ನು ನಾವು ತೋರಿಸಬೇಕಾಗಿದೆ, ಒಕ್ಕಟ್ಟನ್ನು ಪ್ರದರ್ಶಿಸಬೇಕಾಗಿದೆ ಮತ್ತು ಅವರ ಒಂದು ಕಷ್ಟವನ್ನು ನಾವು ಸ್ವಾಗತ ಮಾಡಬೇಕಾಗಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರಿಗೆ ಮತ್ತು ದೇಶ ಪ್ರೇಮಿಗಳಿಗೆ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಏನು ಒಂದು ಪ್ರವಾಸೋದ್ಯಮ ತಾಣವಾಗಿರುವಂತಹ ಜಮ್ಮು ಕಾಶ್ಮೀರ ಇದೆ, ಅದರಲ್ಲಿ ಉಗ್ರರು 28 ಜನರನ್ನ ಹತ್ಯೆಗೈದಿದ್ದಾರೆ. ಈ ಪಾಕಿಸ್ತಾನದ ಉಗ್ರರು ಈಗಾಗಲೇ ಮೊನ್ನೆ ಪಾಕಿಸ್ತಾನದ ಮುಖ್ಯಸ್ಥ ಸೇನಾಧಿಕಾರಿ ಮುಖ್ಯಸ್ಥರಾದಂತ ಲೈವ್ ಅಲ್ಲಿ ಮಾತನಾಡೋದು ಇಡೀ ದೇಶ ನೋಡಿದೆ. ಒಬ್ಬ ಪಾಕಿಸ್ತಾನದ ಮುಖ್ಯ ಸೇನಾಧಿಕಾರಿಗೆ ಇಂಥ ಉಗ್ರ ಸಂಘಟನೆಗೆ ಬೆಂಬಲ ಕೊಟ್ಟಾಗ ದೇಶ ಏನಾಗುತ್ತೆ ಎಂಬ ಬಗ್ಗೆ ಜನ ಎಚ್ಚೆತ್ತುಕೊಳ್ಬೇಕಾಗ್ತದೆ. ಇಡೀ ವಿಶ್ವಸಂಸ್ಥೆ ಅವರನ್ನ ದೂರ ಇಡಬೇಕಾಗ್ತದೆ. ಎಲ್ಲ ರಾಷ್ಟ್ರಗಳು ಇದನ್ನ ಯೋಚನೆ ಮಾಡಬೇಕಾಗ್ತದೆ. ಇಡೀ ದೇಶಗಳಿಂದ ಜಮ್ಮು ಕಾಶ್ಮೀರ ಪ್ರವಾಸೋದ್ಯಮಕ್ಕೆ ಜನರು ಆಗಮಿಸ್ತಾರೆ. ಇಂಥ ಸಮಯದಲ್ಲಿ ಉಗ್ರರು ಅನೇಕ ಒಂದು ಪಾಕಿಸ್ತಾನದ ಸಂಘಟನೆಗಳು ಆ ಸಂಘಟನೆಗಳಿಗೆ ಒತ್ತನ್ನು ನೀಡಿ ಭಯೋತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನಿಗ್ರಹಿಸಬೇಕಾಗ್ತದೆ. ಇಡೀ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿ ಬಂದ ಮೇಲೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ 3ನೇ ಬಾರಿ ಇವತ್ತೇನು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅವರು ಇಡೀ ದೇಶದ ಬಗ್ಗೆ ಈ ಒಂದು ಪುಲ್ವಾಮಾ ದಾಳಿ ಇರ್ಬೋದು, ಈ ಒಂದು ನಡೆದಿರ್ತಕ್ಕಂಥ ಈ ಒಂದು ದಾಳಿಯನ್ನ ಹತ್ತಿಕ್ಕೆ ಪಹಲ್ಗಾಮ್ ದಾಳಿಯನ್ನ ಹತ್ತಿಕ್ಕಲು ಈಗಾಗಲೇ ಅಮಿತ್ ಶಾ ಜಿಯವರು, ನರೇಂದ್ರ ಮೋದಿಜಿಯವರು ಎಲ್ಲ ಪಕ್ಷದ ನಾಯಕರಲ್ಲಿಗೆ ಆಗಮಿಸಿದ್ದಾರೆ. ಯಾಕೆಂದ್ರೆ ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಯೋಚನೆ ಮಾಡಬೇಕಾಗ್ತದೆ. ನಾವು ಕಾಂಗ್ರೆಸ್ ಪಕ್ಷವನ್ನ ಸೃಷ್ಟಿ ಮಾಡ್ತಾ ಇಲ್ಲ. ಯಾಕೆಂದ್ರೆ ಇಡೀ ದೇಶದಲ್ಲಿ ಅವರಲ್ಲಿ ಬುದ್ಧಿಜೀವಿಗಳಿದ್ದಾರೆ. ಆ ಬುದ್ಧಿಜೀವಿಗಳು ಇಡೀ ದೇಶವನ್ನು ಆಳ್ಲಿಕ್ಕೆ ಇಡೀ 50-60 ವರ್ಷ ಅವರು ಆಳಿ ಬಂದಂತಹ ಬುದ್ಧಿಜೀವಿಗಳು ಏನ್ ಮಾಡ್ತಾ ಇದ್ದಾರೆ? ಇಡೀ ದೇಶದಲ್ಲಿ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಪಕ್ಷರಾಗಿದ್ದಾರೆ. ಆ ವಿರೋಧ ಪಕ್ಷದಲ್ಲಿ ಇಂಥವನ್ನೆಲ್ಲ ಬೆಂಬಲಿಸ್ತಾರೆ. ಯಾಕೆಂದ್ರೆ ಈ ಒಂದು ಪಾಕಿಸ್ತಾನವನ್ನ ಸದೆ ಪಡಿಬೇಕು. ಯಾವುದೇ ಪಕ್ಷ ಆಗಲಿ ಪಕ್ಷ ಭೇದವನ್ನು ಮರೆತು ನಮ್ಮ ಹಿಂದೂ ದೇಶವನ್ನು ಹಾಳು ಮಾಡ್ತಾ ಇರ್ತಾರಂತ ಈ ಪಾಕಿಸ್ತಾನದ ಸಂಘಟನೆಗಳನ್ನ ಮುಖ್ಯ ಸೇನಾಧಿಕಾರಿ ಮೊನ್ನೆ ಲೈವಲ್ಲಿ ಮಾತಾಡಿದ್ರು. ಇಂಥವರನ್ನ ಸದೆ ಪಡಿಬೇಕು. ಇವತ್ತು ಏನು ಅಕ್ಬೋರ್ಡ್ ಕಾಯ್ದೆ ತಂದ್ರು, ಇವತ್ತು ಮಮತಾ ಬ್ಯಾನರ್ಜಿಯವರ
ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಇವತ್ತು ಅದು ಅನೇಕ ಹಿಂದೂಗಳು ಮನೆ ಮಠ ಚೂರುಗಳೆಲ್ಲ ಕಳ್ಕೊಂಡು ಹೋಗ್ತಾ ಇದ್ದಾರೆ. ಇಂಥವನ್ನೆಲ್ಲ ಅವರು ಒಬ್ಬ ಸಿಎಂ ಆಗಿ ಅಂಥವು ಇರುವಂತಹ ಉಗ್ರರ ದಾಳಿದೆ ಅಲ್ಲಿ ಬಾಂಗ್ಲಾದೇಶದಲ್ಲಿ ಇರುವಂತಹ ಉಗ್ರ ದಾಳಿ ಇದೆ. ಯಾಕೆಂದ್ರೆ ಹಿಂದೂಗಳಿಗೆ ಇವತ್ತು ಹಿಂದೂ ಧರ್ಮಕ್ಕೆ ಅವರು ಇವನು ಹಿಂದೂನ ಅಂತೇಳಿ ಅವ್ರನ್ನ ಗುಂಡಿ ಕೊಡೋಲ್ಲ. ನಾವು ನಿಜವಾಗೂ ಅವ್ರನ್ನ ಕಂಡಿಡ್ದು ಅವ್ರ ಮಕ್ಕಳಿಗೆ ಅವ್ರ ತಾಯಿಗೆ ಸಾಯಿಸ್ಬೇಕು. ಅವ್ರ ತಾಯಿ ಅವ್ರ ಮಕ್ಕಳನ್ನ ಸಾಯಿಸಿದಾಗ ಖಂಡಿತ ಅಲ್ಲೇನಾಗ್ತದೆ, ಅವ್ರ ನೋವು ಗೊತ್ತಾಗ್ತದೆ. ನಮ್ಮ ಮಕ್ಕಳು ಮರಿ ಎಲ್ಲ ಒಂದೇ ಅಂತ ನಾವು ಯಾವತ್ತೂ ಯಾವುದೇ ಧರ್ಮದವರು ಆಗಲಿ, ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಹಿಂದೂ ಧರ್ಮದ ಎಲ್ಲ ನಾವು ಒಂದೇ ಅಂತ ಹೇಳ್ಕೊಟ್ಟು ನಾವು ಹೋಗ್ತಾ ಇದ್ದಂತ ಜನ. ಆದ್ರೆ ಆ ತಂದೆ ತಾಯಿಗೆ ಮಕ್ಕಳಿಗೆ ವ್ಯತ್ಯಾಸ ಇರ್ತೀರ, ನೀವು ಹಿಂದೂನ ಅಂತೇಳಿ ಸಾಯಿಸ್ತಾ ಇದ್ದಾರಲ್ಲ. ಇವತ್ತು ಯಾಕೆ ಮುಸ್ಲಿಮ್ಸು ಇದ್ರ ಬಗ್ಗೆ ಪ್ರಕಾರ ಇರ್ತಾ ಇಲ್ಲ? ದಯವಿಟ್ಟು ಇಡೀ ನಮ್ಮ ದೇಶದಲ್ಲಿ ಮುಸ್ಲಿಮ್ಸ್ ನಾವು ಸೋದರರು ಅಂತ ಕಾಣ್ತಾ ಇದ್ದೀವಿ. ಎಲ್ಲಾದ್ರೂ ಇದ್ರ ಬಗ್ಗೆ ವಿರೋಧ ಮಾಡಿದಾರ? ಮೊನ್ನೆ ಪತ್ರಿಕರ್ತರು ಮಾಧ್ಯಮದವರು ಇವತ್ತು ಇದ್ದೀರ ನಮ್ಮ ಇಲ್ಲಿ. ಯಾಕೆಂದ್ರೆ ನಾವು ಈ ಸಮಾಜಕ್ಕೆ ಮಾಧ್ಯಮದ ಮುಖಾಂತರ ಪತ್ರಿಕೆ ಮುಖಾಂತರ ನಿಮ್ಮಿಂದ ಈ ಸುದ್ದಿ ಮಾಡಬೇಕು. ಯಾಕೆಂದ್ರೆ ಅವ್ರು ಯೋಚನೆ ಮಾಡಬೇಕು ಬಂದ್ರೆ ಇಂಥ ಉಗ್ರರು ಎಲ್ಲ ಮನುಷ್ಯರೇ ಈ ಒಂದು ಪಾಕಿಸ್ತಾನ ಏನಿವಾಗ ಉಗ್ರ ಸಂಘಟನೆಗಳಿಗೆ ಒತ್ತಡ ಕೊಟ್ಟು ಇವತ್ತು ಹಿಂದೂಗಳನ್ನ ಹತ್ಯೆಗೈತಾ ಇದ್ದಾರೆ. ಇರಬೇಕು ಅಂತ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ. ಒಂದು ಕಡೆ ನಿನ್ನೆ ನಡೆದಂತ ಘಟನೆ ನಮ್ಮ ದೇಶದಲ್ಲಿ ವಿದೇಶದಲ್ಲಿ ಇದನ್ನ ಗಣನೆ ಮಾಡ್ತಾ ಇದ್ದಾರೆ. ಇವತ್ತು ಉಗ್ರಗಾಮಿಗಳು ಕಾಶ್ಮೀರದಲ್ಲಿ ನಡೆದಂತ ಹೇಯ ಘಟನೆ ಇವತ್ತು ನಮ್ಮ ಹಿಂದೂಗಳಿಗೆ ಎಲ್ಲಿ ಓಡಾಡೋದಕ್ಕೆ ಬೇರೆ ಕಡೆ ಬೇರೆ ರಾಷ್ಟ್ರಗಳಲ್ಲಿ ಓಡಾಡೋದಕ್ಕೆ ತುಂಬಾ ಭಯಭೀತರಾಗಿದ್ದಾರೆ. ಬಂಧುಗಳೇ, ನಾನು ಉಗ್ರಗಾಮಿಗಳನ್ನ ಖಂಡನೆ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರಗಳು ಎಚ್ಚೆತ್ತುಕೊಂಡಿದ್ರೆ ಇವತ್ತು ಅವರು ಉಗ್ರಗಾಮಿಗಳು ಬೆಳೀತಾ ಇರಲಿಲ್ಲ. ಅವರೇ ಅವ್ರ ಕುಟುಂಬಕ್ಕೆ ಕೊಟ್ಟು ಅವ್ರಿಗೆ ಸಹಾಯ ಮಾಡಿ, ಧನ ಸಹಾಯಗಳು ಮಾಡಿ ಇವತ್ತು ಹಿಂದೂಗಳನ್ನ ನೇರವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರಗಳೇ ನಮ್ಮ ಹಿಂದೂಗಳಿಗೆ ತೊಂದರೆಯನ್ನ ಕೊಟ್ಟು ಹೊಡೆದುಡಿಸ್ತಾ ಇದ್ದಾರೆ. ನಮ್ಮ ಮುಸಲ್ಮಾನ್ ಬಾಂಧವರಲ್ಲಿ ನಾನು ಬೇಡ್ಕೊಳ್ಳೋದೇನಂದ್ರೆ, ನಮ್ಮ ಆನೇಕಲ್ಲಲ್ಲಿ ಇವತ್ತು ಮುಸಲ್ಮಾನ್ ಬಾಂಧವರು ಅವರನ್ನ ಮುಸಲ್ಮಾನ್ ಅಣ್ಣ ತಮ್ಮಂದರಾಗಿ ಬೆಳಿಬೇಕಾದ್ರೆ ತಾವು ನಮ್ಮ ಹಿಂದೂಗಳ ಜೊತೆ ಇರಬೇಕು, ಹಿಂದೂಗಳಿಗೆ ಸಹಾಯ ಮಾಡಬೇಕು. ಏನ್ ಬೆಳೆದಿದೆ ಆ ಘಟ್ಟೆಗೆ ತಾವು ನಮ್ಮ ಜೊತೆ ಬಂದು ವಿರೋಧ ಮಾಡಿ ಆ ಉಗ್ರಗಾಮಿಗಳನ್ನ ತಾವು ಖಂಡನೆ ಮಾಡಬೇಕು ಅಂತೇಳಿ ನಾನು ಇವತ್ತು ಕೇಳ್ಕೊತಾ ಇದ್ದೇನೆ. ಇವತ್ತು ಶಿವಣ್ಣರು ಸಹ ಈ ಘಟನೆ ನಡೆದ ತಕ್ಷಣ ನೀವು ಕಾಂಗ್ರೆಸ್ ಅಂತ ಹೇಳಿ ಬಿಂಬಿಸ್ಕೊಂಡಿರ್ಬಾರ್ದು. ಈ ನಮ್ಮ ಹಿಂದೂಗಳೆಲ್ಲ ಈ ತರ ತೊಂದರೆ ಕೊಡ್ತಾ ಇದ್ದಾರಲ್ಲ, ನೀವು ಸಹ ಒಂದು ಇದಕ್ಕೆ ವಿರೋಧ ಮಾಡಿ ಈ ಘಟನೆಗಳಿಗೆ ಜೊತೆಲಿ ಬಂದು ಬಿಜೆಪಿ ಕಾಂಗ್ರೆಸ್ ಅನ್ನ ಬಂದು ನೀವು ಉಗ್ರಗಾಮಿಗಳನ್ನ ನೀವು ವಿರೋಧ ಮಾಡಬೇಕು ಅಂತೇಳಿ ತಮ್ಮೆಲ್ಲ ಕೇಳ್ಕೊಂತ ನಮ್ಮ ಸಿದ್ದರಾಮಯ್ಯ ಸಹ ಈ ಘಟನೆಗಳಿಗೆ ಆಹ್ವಾನ ಕೊಡಬೇಕು. ಎಲ್ಲ ತಾಲೂಕುಗಳಲ್ಲಿ ಕಾಂಗ್ರೆಸ್ ಅನ್ನ ನೀವು ಸ್ಟ್ರೈಕ್ ಮಾಡಿ ಈ ದುರ್ಗಾಮಿ ಖಂಡಿಸಿ ಯಾವುದೇ ಘಟನೆ ಬಂದಾಗ ನಾವೆಲ್ಲ ಜೊತೆಲಿ ಇರೋಣ ಅಂತೇಳಿ ಖಂಡನೆ ಮಾಡಿದ್ದಲ್ಲಿ ನೀವು ಇನ್ನ ಮುಂದೆ ಬೆಳವಣಿಗೆ ಬೆಳೀತೀರಾ ಅಂತೇಳಿ ಬಿಜೆಪಿಯ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಪ್ರತಿಭಟನೆ ಹಾಗೂ ಮೃತರಾದಂತಹ ಹಿಂದೂ ಬಾಂಧವರಿಗೆ ಶ್ರದ್ಧಾಂಜಲಿಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನೆಲ್ಲ ಪಕ್ಷದ ನಾಯಕ ಮಿತ್ರರೇ ಹಾಗೂ ಸಜ್ಜನ ನಾಗರಿಕ ಬಂಧುಗಳೇ, ಇವತ್ತು ಏನು ಘಟನೆ ನಡೆದಿದೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ, ಈ ಒಂದು ಘಟನೆ ಒಂದು ವ್ಯವಸ್ಥಿತವಾದ ಸಂಚನ್ನ ರೂಪಿಸಿ ಹಿಂದೂಗಳಿಗೆ ಭಯವನ್ನು ಹುಟ್ಟಿಸತಕ್ಕಂಥ ಒಂದು ರೀತಿಯಲ್ಲಿ ಈ ಘಟನೆ ನಡೆದಿದೆ. ಇವತ್ತು ಭಯೋತ್ಪಾದಕರ ಒಂದು ಅಟ್ಟಹಾಸ ಯಾವ ರೀತಿ ನಡೆದಿದೆ ಅಂದ್ರೆ, ಹಿಂದೂ ಬಾಂಧವರು ನಾವು ಅಲ್ಲಲ್ಲೇ ಈ ರೀತಿಯಾದಂತಹ ಘಟನೆಗಳನ್ನು ಮಾಡಿದಾಗ ನಮಗೆ ಹೆದರ್ತಾರೆ ಅನ್ನುವಂತಹ ಒಂದು ಸೂಚನೆಯನ್ನ ಕೊಡುವುದಕ್ಕಾಗಿಯೇ ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ. ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಆ 5 ದಿನ ವಿವಾಹವಾಗಿ 5 ದಿನ ಆದ ನಂತರ ಪ್ರವಾಸಕ್ಕೆ ಹೋದಂತಹ ಒಂದು ದಂಪತಿಗಳ ಹತ್ಯೆ ಇರಬಹುದು, ಗಂಡ ತೀರೋಗಿ
ಹೆಂಡತಿ ಪಕ್ಕದಲ್ಲಿ ಕೂತ್ಕೊಂಡು ರೋಧಿಸ್ತಾ ಇರ್ತಕ್ಕಂಥ ಆ ಒಂದು ಘಟನೆಯನ್ನ ತಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ಗಮನಿಸಿದ್ದೀರಾ ಬಂಧುಗಳೇ. ಅಂದ್ರೆ ಅವರಿಗೆ ಯಾವುದೇ ಕರುಣೆ ಇಲ್ಲದೆ ನಮ್ಮ ಹಿಂದೂಗಳನ್ನ ಹುಡುಕಿ ಅವರು ಇದು ಹಿಂದೂನ ಅಂತ ಹೇಳಿ ವಿಚಾರಣೆ ಮಾಡಿ ಅವರನ್ನ ಕೊಂದಿದ್ದಾರೆ. ಇಂಥ ಒಂದು ಭಯೋತ್ಪಾದನೆಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನಮ್ಮ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಅವರಿಗೆ ತಕ್ಕ ಶಿಕ್ಷೆಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತದೆ ಅನ್ನುವಂತ ನಂಬಿಕೆ ಇದೆ ನಮಗೆ. ಹಾಗೆ ಇವತ್ತು ನಮ್ಮ ಹಿಂದೂ ಬಾಂಧವರು ಈ ಒಂದು ಕೃತ್ಯಗಳಿಗೆ ಒಂದು ಮಟ್ಟ ಹಾಕಬೇಕು. ಇದಕ್ಕೆ ನಾವು ಕೂಡ ಆ ಒಂದು ಭಯೋತ್ಪಾದಕರನ್ನ ಎದುರಿಸುವಂತ ಈ ರೀತಿಯಾದ ಘಟನೆಗಳು ನಡೆಯುವಂತಹ ಕಡಿವಾಣ ಹಾಕಬೇಕು ಅಂದ್ರೆ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾದಂತಹ ಸನ್ನಿವೇಶ ಇದೆ. ಇವತ್ತು ಎಲ್ಲಾ ಕಡೆ ಕೂಡ ನಾವು ಹಿಂದೂ ಬಾಂಧವರು ಒಂದಾಗಬೇಕು. ಎಲ್ಲೇ ಕೂಡ ಈ ರೀತಿಯಾದಂತಹ ಘಟನೆಗಳು ಕಾಣಿಸಿದಾಗ ನಮಗೆ ನಾವೆಲ್ಲರೂ ಒಂದಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಂದಾಗಬೇಕು ಹಿಂದೂ ಬಾಂಧವರು. ಆಗಲೇ ಈ ಒಂದು ಘಟನೆಗಳನ್ನ ನಾವು ಎದುರಿಸೋದಕ್ಕೆ ಸಾಧ್ಯ ಅನ್ನುವಂತ ಮಾತನ್ನು ಹೇಳ್ತಾ ಇವತ್ತು ಆ ಘಟನೆಯಲ್ಲಿ ನಡೆದಂತಹ ನನ್ನೆಲ್ಲ ಹಿಂದೂ ಬಾಂಧವರಿಗೆ ಈ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಬಂಧುಗಳೇ, ಇವತ್ತಿನ ದಿವಸದಲ್ಲಿ ಪಾಕಿಸ್ತಾನದ ಕಿರಿಕಿರಿಗಳು ತಕ್ಕಂಥ ವಿಧಾನ ನೋಡಿದರೆ ನಮ್ಮ ಹೆಣ್ಣು ಮಕ್ಕಳು ಮದುವೆಯಾಗಿ 7 ದಿವಸ 8 ದಿವಸ ಆಗಿದೆ. ಅವ್ರ ಎದುರುಗಡೆ ಅರ್ಥ ಮಾಡಿಬಿಟ್ಟು ಆ ಮಗು ಮಾನಸಿಕವಾಗಿ ಅವರು ಮುಖ್ಯಮಂತ್ರಿ ಹೇಳೋದ್ರಿದ್ದಾರೆ. ಪಬ್ಲಿಕ್ ಅವರು ಅವ್ರ ಮಾಧ್ಯಮ ಐಡೆಂಟಿಫಿಕೇಶನ್ ಮಾಡಿದ್ದಾರೆ ಅಂತ ಇಂಥವರಿಗೆ ನಾವು ಶುಲ್ಕ ಬಿಡೋಕ್ಕಾಗೋದಿಲ್ಲ. ನಾವು ನಮ್ಮ ಗೌರ್ಮೆಂಟ್ಗೆ ಒತ್ತಾಯ ಮಾಡ್ತಾ ಇದೀವಿ. ಅದು ಏನಾಗಿದೆ ಒಂದ್ಸಾರಿ ಪಾಕಿಸ್ತಾನಕ್ಕೆ ತೆಗೆದು ಬುದ್ಧಿ ಕಲಿಸಬೇಕು, ವಾರೇ ಡಿಕ್ಲೇರ್ ಮಾಡಬೇಕು. ಭೂಪಟದಲ್ಲಿ ಪಾಕಿಸ್ತಾನ ಇರಬಾರ್ದು ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ. ಹಾಗೆ ಹಿಂದೂಗಳಲ್ಲಿ ಕಾಶ್ಮೀರ ನಡೀತಕ್ಕಂಥ ವಿಧಾನ ಹೇಳಿದರೆ ಮನೆಯಲ್ಲಿ ಪ್ರತಿಯೊಂದು ಮನೆಯವರು ಭಯೋತ್ಪಾದಕಿದ್ದಾರೆ. ಅವ್ರ ಮನೆಯಲ್ಲಿ ಭಯೋತ್ಪಾದಕ ಬಾಂಬು ಇಟ್ಕೊಂಡು ಹೋದ್ರೆ ಅವ್ರಿಗೆ ಹೆಂಡತಿನ ಕೊಡಬೇಕಾಗುತ್ತೆ, ಮಗನ ಕೊಡಬೇಕಾಗುತ್ತೆ, ಅವ್ರಿಗೆ ಅಡುಗೆ ಮಾಡಿಕೊಡ್ಬೇಕಾಗುತ್ತೆ ಅಂತ ನಿರ್ಮಾಣ ನಮ್ಮ ಭಾರತ ಕಾಶ್ಮೀರದಲ್ಲಾಗಿದೆ. ಅದನ್ನು ದಯವಿಟ್ಟು ನಾವು ಹಿಂದೂಗಳು ಒಂದಾಗಬೇಕು. ಇಲ್ಲಿ ನೋಡಿದ್ರೆ ಬಾಂಗ್ಲಾದೇಶ ನಡುವೆ ಇದೆ, ಅಲ್ಲಿ ವೆಸ್ಟ್ ಬೆಂಗಾಲದಲ್ಲಿ ನಡುವೆ ಇದೆ, ಇಲ್ಲಿ ಬೆಂಗಳೂರಲ್ಲಿ ಈಗ ಇದರಲ್ಲಿ ಶಿವಾಜಿನಗರ ಹೋಗ್ತಾ ಇಲ್ಲ. ಎಲ್ಲ ಹೊತ್ತಲ್ಲಿ ನಾಳೆ ಬೆಳಗ್ಗೆ ಹೇಳ್ತಾ ಇದ್ರಿ ಪ್ರತಿಯೊಂದು ಹಿಂದೂ ಗುಣಗಳಾಗ್ತಕ್ಕಂಥ ಇಲ್ಲಿ ನಾವು ಈಗಲೇ ಎದ್ದೇಳಬೇಕು. ಯಾಕಂದ್ರೆ ನಮ್ಮ ನಾವು ಕಾಪಾಡಬೇಕು ಅಂತ ಹೇಳ್ತಾ ದಯವಿಟ್ಟು ನಾವು ಮೊಹಮ್ಮದ್ ಅವ್ರು ಮಾತಾಡ್ತೀವಿ. ನಿಜವಾದ ಭಾರತೀಯರವರಾದ್ರೆ ಈ ಪ್ರೊಟೆಸ್ಟ್ ಅವರು ಮಾಡಬೇಕು, ನಾವೆಲ್ಲ ಮಾಡಬೇಕಾಗೋದು. ಭಾರತೀಯರಾದ್ರೆ ಅವರು ನಾಳೆ ಬೆಳಗ್ಗೆನೆ ಎಲ್ಲ ಮುಸ್ಲಿಮರು ಕಂಪ್ಲೀಟ್ ಈಗ ಕಾಶ್ಮೀರಿಗೆ ಪಾಕಿಸ್ತಾನ ಮೇಲೆ ಪ್ರೊಟೆಸ್ಟ್ ಮಾಡಿ ಅದ್ರ ಬೆಟ್ಟದ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಸಮಯದ ಕಾರ್ಯಕ್ರಮ ಅವಕಾಶ ಕೊಡ್ತಾ ಇದ್ದೀವಿ. 90% ಮುಸಲ್ಮಾನರು 10% ಹಿಂದೂಗಳು ಇರುವಂತಹ ಕಾಶ್ಮೀರದಲ್ಲಿ ಈ ಒಂದು ಭಯೋತ್ಪಾದನೆ ನಡೀತಾ ಇದೆ. ಅಲ್ಲಿರೋ ಎಲ್ಲ ಮುಸಲ್ಮಾನರು ಒಂದಲ್ಲ ಒಂದು ರೀತಿಯಲ್ಲಿ ಪಾಕಿಸ್ತಾನದ ಭಯೋತ್ಪಾದನೆಗೆ ಸಹಕಾರ ಕೊಡ್ತಾ ಇದ್ದಾರೆ. ಅಲ್ಲಿನ ಲೀಡರ್ಗಳೆಲ್ಲ ಸಂಪೂರ್ಣವಾಗಿ ಸಹಕಾರ ಕೊಡೋದು. ಇವತ್ತಿನ ದಿವಸ ಕಾಶ್ಮೀರದಲ್ಲಿ ಒಂದೇ ಅಲ್ಲ ಮುಸಲ್ಮಾನರು ಅಧಿಕ ಸಂಖ್ಯೆಯಲ್ಲಿರೋದು. ದೇಶದಲ್ಲಿ ದಯವಿಟ್ಟು ಜ್ಞಾಪಕ ಕೆಲವು ಅಂಶಗಳು ನಿಮಗೆ ಗೊತ್ತಿರಕ್ಕಿಲ್ಲ ಅಂತ ವಿಷಯಗಳು ನಾನು ಹೇಳ್ತೀನಿ. ನಮ್ಮ ದೇಶದಲ್ಲಿ 54 ಜಿಲ್ಲೆಗಳಲ್ಲಿ ಮುಸಲ್ಮಾನರು ಮೆಜಾರಿಟಿ ಇದ್ದಾರೆ. 54 ಜಿಲ್ಲೆಗಳಲ್ಲಿ. ಬೆಂಗಾಲದಲ್ಲಿರೋ ಮುರ್ಷಿದಾಬಾದ್ 60% ಮುಸಲ್ಮಾನರು, ಪಕ್ಕದಲ್ಲಿರೋ ಮಾಲ್ಡಾ 50% ಮುಸಲ್ಮಾನರು. ಇವತ್ತು ದಿವಸ ಕಾಶ್ಮೀರದಲ್ಲಿ ನಡೆಯುವಂಥ ವಿಚಾರ ಅಂತ ಭಯೋತ್ಪಾದಕ ಕೃತ್ಯಗಳು 15 ದಿವಸದಿಂದ ಮುರ್ಷಿದಾಬಾದ್ನಲ್ಲಿ ನಡೀತಾ ಇದೆ. ಸಾವಿರಾರು ಜನ ಹಿಂದೂಗಳು ಮುರ್ಷಿದಾಬಾದ್ನ ಬಿಟ್ಟು ಬೇರೆ ಕಡೆ ಓಡೋಗಿದ್ದಾರೆ. ಬಂಧುಗಳ ಯೋಚನೆ ಮಾಡಿ, ನಮ್ಮದೇ ದೇಶದಲ್ಲಿ ಹಿಂದೂಸ್ತಾನದಲ್ಲಿ ಮುಸಲ್ಮಾನರ ಗಲಾಟೆಗೋಸ್ಕರ ತನ್ನ ಜಾಗ ಬಿಟ್ಟು ಓಡೋಗ್ತಾ ಇರುವಂತ ಕಲ್ಪನೆ ಬಂದಿದೆ. ಯೋಚನೆ ಮಾಡಿ, 54 ಜಿಲ್ಲೆಗಳಲ್ಲಿ ಬಹುಶಃ ನಾಳೆ ಬೆಳಿಗ್ಗೆ ಮುರ್ಷಿದಾಬಾದ್ ಬರುವ ಸ್ಥಿತಿ, ಮಾಲ್ಡಾಗ್ ಬಂದಿರೋ ಸ್ಥಿತಿ ನಮ್ಮ ಬೆಂಗಳೂರು ಪಕ್ಕದಲ್ಲಿರೋ ರಾಮನಗರ ಜಿಲ್ಲೆಗೂ ಬರ್ಬೋದು. ಬರಕ್ಕಿಲ್ಲ ಅಂತ ಅನ್ಕೊಳ್ಬೇಡಿ. ಇವತ್ತಿನ ದಿವಸ
ಪಾಕಿಸ್ತಾನ 47ನೇ ಪಾಯಿಂಟಲ್ಲಿ ದೇಶ ವಿಭಾಗ ಆದಾಗ 5 ಕೋಟಿ ಇದ್ದಿದ್ದ ಮುಸಲ್ಮಾನರು 47 ಎಸ್ಟಿನಲ್ಲಿ ಇವತ್ತಿನ ದಿವಸ 20 ಕೋಟಿ ಇದ್ದಾರೆ. 20 ಕೋಟಿ 10 ವರ್ಷದಲ್ಲಿ ಡಬಲ್ ಆಗಿದ್ದಾರೆ. ನೋಡಿರ್ಬೋದು. ಇಂಥ ಭಾರತ್ ಮಾತಾ ಕಿ ವಂದೇ ವಂದೇ ನಿನ್ನೆ ನಡೆದಂಥ ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಹತ್ಯಾಕಾಂಡ ಹಿಂದೂಗಳ ಮೇಲೆ ಪಾಕಿಸ್ತಾನ ಪ್ರೇರಿತ ಉಗ್ರಗಾಮಿಗಳು ಯಾತ್ರಾರ್ಥಿಗಳನ್ನ ನೀವು ಹಿಂದೂನ ಹಲ್ವೋ ಹಿಂದೂ ಅಲ್ಲ ಅಂತ ಹೇಳಿದಾಗ ತಕ್ಷಣ ಭಯೋತ್ಪಾದಕರು ಪಾಯಿಂಟ್ ಗನ್ನಲ್ಲಿ ಹಿಂದೂಗಳನ್ನು ಹತ್ಯೆ ಮಾಡಿರ್ತಕ್ಕಂಥ ಹತ್ಯಾಕಾಂಡವನ್ನು ಬೆಳೆಸಿ ದೇಶದಾದ್ಯಂತ ದೇಶಭಕ್ತರು ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಅನೇಕ ನಗರದಲ್ಲಿ ಸಹ ದೇಶಭಕ್ತರು ಇವತ್ತು ನೆನೆ ನಡೆದಂಥ ಹತ್ಯಾಕಾಂಡದ ವಿರುದ್ಧ ಹತ್ಯೆ ಆದಂಥ ಹಿಂದೂಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರು ಭಾಗವಹಿಸಿದ್ದರು. ಮಾಧ್ಯಮದವರು ಈಗ ಸಣ್ಣ ಕಾರ್ಯಕ್ರಮಕ್ಕೆ ಹೃದಯ ವಿದ್ರಾಗ ಕಾರ್ಯಕ್ರಮಕ್ಕೆ ಮಾಧ್ಯಮಗಳು ಬಂದಿದ್ದೀರಿ. ನಿನ್ನೆಯಿಂದ ಈ ದೇಶದ ಅನೇಕ ಹಿಂದೂ ಭಕ್ತರು ಮಾಧ್ಯಮದ ಮುಂದೆ ಕೂತ್ಕೊಳ್ಳಕ್ಕಾಗ್ತಾ ಇಲ್ಲ. ವೆಂಕಟೇಶ್ವರ ಬಹಳ ವಿಚಾರಗಳನ್ನು ಹೇಳಿದ್ದಾರೆ. ಜಮ್ಮು ಕಾಶ್ಮೀರ್ ಆರ್ಟಿಕಲ್ 370 ತೆಗೆದ ನಂತರ ಇಡೀ ಜಮ್ಮು ಕಾಶ್ಮೀರ ಇಡೀ ವಿಶ್ವದ ಸ್ವರ್ಗವಾಗಿ ಬೆಳೀತಾ ಇತ್ತು. ಈ ದೇಶದ ಅನೇಕ ಭಾರತೀಯರು ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡ್ತಾ ಇದ್ದರು. ಯಾತ್ರಿಗಳ ಸ್ವರ್ಗವಾಗಿ ಉದ್ಯಮಗಳು ಸಹ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ದಾರೆ. ಬಹುಶಃ ಮೋದಿ ಅಧಿಕಾರಕ್ಕೆ ಬಂದ ನಂತರ ಪುಲ್ವಾಮಾ ದಾಳಿ ಆದ ನಂತರ ಪಾಸ್ಪೋರ್ಟ್ ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಪಾಕಿಸ್ತಾನಕ್ಕೆ ಕೇಂದ್ರ ಸರ್ಕಾರದ ಎದೆಗಾರಿಕೆಯನ್ನು ತೋರಿಸಿತು. ಬಾಂಬೆ ತಾಜ್ ಹೋಟೆಲ್ ಮೇಲೆ ಆದಂತಹ ದಾಳಿ, ಪಾರ್ಲಿಮೆಂಟ್ ಮೇಲೆ ಆದಂತಹ ದಾಳಿ, ಪುಲ್ವಾಮಾದಲ್ಲಿ ಸೈನಿಕರ ಮೇಲೆ ಆದಂತಹ ದಾಳಿ, ನಿನ್ನೆ ಅಮಾಯಕ ನಾಗರಿಕರ ಮೇಲೆ ದಾಳಿ ಮಾಡಿ ಹತ್ಯೆಯನ್ನು ಮಾಡಿ ಆ ಹತ್ಯಾಕಾಂಡದ ಪ್ರತಿ ಚಿತ್ರವನ್ನ ಕನ್ನಡಿಗರು ಹೇಳ್ತಾ ಇದ್ರು. ಶಿವಮೊಗ್ಗದ ಮಂಜುನಾಥ್ ಅವರ ಧರ್ಮಪತ್ನಿ ಶ್ರೀಮತಿ ಪಲ್ವಿ ಅವರು ಹೇಳ್ತಾ ಇದ್ರು, ಆ ಅಗ್ರಗಾಮಿಗಳು ಕೊಂಡಕ್ಕೆ ಹತ್ಯೆ ಮಾಡಿದಾಗ ಅವ್ರಿಗೆ ನಮ್ಮನ್ನು ಹತ್ಯೆ ಮಾಡಿಬಿಟ್ರೆ ನನ್ನನ್ನ, ನನ್ನ ಮಗನನ್ನ, ಈ ಜೀವನ ಅವಶ್ಯಕತೆ ಇಲ್ಲ ಅಂತ ಪದವನ್ನ ಆ ಹೆಣ್ಣು ತಾಯಿ ಆಕ್ರಂದವನ್ನ ವಿಶ್ವ ನೋಡ್ತಾ ಇದ್ದಾರೆ. ಮತ್ತೊಬ್ಬ ಹೆಣ್ಣುಮಗಳು ಮದುವೆಯಾದ 3 ತಿಂಗಳಲ್ಲಿ 7 ಡೇಸ್ 7 ದಿನಗಳಲ್ಲಿ ನನ್ನ ದೇಶದ ಸ್ವರ್ಗವನ್ನು ನೋಡಬೇಕು ಅಂತೇಳಿ ತನ್ನ ಪತಿಯ ಜೊತೆಯಲ್ಲಿ ಹೋಗಿ 7 ದಿನಕ್ಕೆ ತನ್ನ ಕಣ್ಣು ಮುಂದೆ ಉಗ್ರಗಾಮಿಗಳ ಹತ್ಯೆ ಆದನ್ನ ನೋಡಿದ್ರೆ ಇಡೀ ವಿಶ್ವ ತಲೆ ತಗ್ಗಿಸಬೇಕು. ಇಡೀ ವಿಶ್ವದ ನಾಗರಿಕತೆಯ
ಪ್ರತಿಯೊಬ್ಬರ ತಲೆಯನ್ನು ತಗ್ಗಿಸ್ಬೇಕು. ನಾನು 96ರಲ್ಲಿ 98ರಲ್ಲಿ ಜಮ್ಮು ಕಾಶ್ಮೀರ ಪ್ರವಾಸ ಮಾಡಿದ್ದೆ. ನಾನು ಒಬ್ಬನೇ ಅಲ್ಲ, ಈ ರಾಜ್ಯದ ಇವತ್ತಿನ ಹೋಮ್ ಮಿನಿಸ್ಟರ್ ಜೊತೆಯಲ್ಲಿ ಇದ್ರು. ಕೆಲವು ಮಂತ್ರಿಗಳು ಪಾಕಿಸ್ತಾನ ಜಮ್ಮು ಕಾಶ್ಮೀರಿಗೆ ಸ್ಟ್ಯಾಂಡಿಂಗ್ ಕಮಿಟಿ ಇದ್ದಾಗ ನಾವು ಅಲ್ಲಿ ವಿಸಿಟ್ ಅನ್ನ ಮಾಡಿದ್ವಿ. ಈ ಪೆಹಲ್ಗಾಮ್ ದರ್ಶನಕ್ಕೆ ಹೋದಾಗ ಅವರು ಸಾಕ್ತಾ ಇರ್ತಕ್ಕಂಥ ಆ ಪ್ರವಾಸದ ಯಾತ್ರೆಯನ್ನು ತೋರಿಸಿರ್ತಕ್ಕಂಥ ಕಟ್ಟೆ ಮೇಲೆ ಕುಳಿತುಕೊಂಡು ಆ ಬೆಟ್ಟವನ್ನು ಹತ್ತೋ ಸಮಯದಲ್ಲಿ ಅಲ್ಲಿನ ಮುಸ್ಲಿಮರನ್ನ ಯಾಕೆ ಭಯೋತ್ಪಾದನೆ ಇದೆ, ಭಯೋತ್ಪಾದನೆ ಹೆಂಗೆ ಭಾರತಕ್ಕೆ ಬರ್ತಾರೆ ಪಾಕಿಸ್ತಾನಕ್ಕೆ ಅಂತ ಕೇಳಿದಾಗ ಬಹಳ ಮುಕ್ತವಾಗಿ ಹೇಳಿದ್ದು, ನಾವ್ಯಾರು ಜಮ್ಮು ಕಾಶ್ಮೀರದವರು ಭಯೋತ್ಪಾದನೆಯನ್ನು ಬೆಂಬಲಿಸೋದಿಲ್ಲ. ಆದರೆ ಬಹುತೇಕ 100ಕ್ಕೆ 80% ಜಮ್ಮು ಕಾಶ್ಮೀರ ನಾಗರಿಕರ ಮನೆಯಲ್ಲಿ ಭಯೋತ್ಪಾದಕರು ಇರ್ತಾರೆ, ಆಕ್ರಮಿಸಿಕೊಂಡಿರ್ತಾರೆ, ನುಗ್ತಾರೆ. ಭಯೋತ್ಪಾದಕರು ಮನೆಯಲ್ಲೇ ವಾಸ್ತವ ಇರ್ತಾರೆ. ಉಗ್ರಗಾಮಿಗಳ ಮನೆ ಒಳಗಡೆ ನುಗ್ಗಿ ವಾಸ್ತವ ಇದ್ರೆ ಆ ಉಗ್ರಗಾಮಿಗಳಿಗೆ 4 ಹೊತ್ತು ಬಿರಿಯಾನಿ ಮಾಡ ಹೋದ್ರೆ ಗಂಡು ನಮ್ಮ ಮಕ್ಕಳಿಗೆ ನಮ್ಮ ಮೇಲೆ ಇಡ್ತಾರೆ. ನಮ್ಗೆ ಬೇಸರ ಆಗಿಲ್ಲ. ಆ ಒಡೆಯ ಹೇಳ್ದ, ಸ್ವಾಮಿ ಬಿರಿಯಾನಿ ಕೊಟ್ಟ ನಮ್ಗೆ ಬೇಸರ ಇಲ್ಲ, ನನ್ನ ಮಡದಿಯನ್ನ ಕೊಡ್ಬೇಕು ಅವ್ರಿಗೆ, ನನ್ನ ಮಡದಿ ಜೊತೆಗೆ ನನ್ನ ಮಗಳನ್ನು ಕೊಡ್ಬೇಕು, ನನ್ನ ಮಗಳ ಜೊತೆಗೆ ನನ್ನ ಸೊಸೆಯನ್ನು ಕೊಡಬೇಕು. ರೀ ಕಾಂಗ್ರೆಸ್ನವರೇ, ಪಾಕಿಸ್ತಾನ ಬೆಂಬಲಿಗಿದೆ, ಭಯೋತ್ಪಾದಕ ಬೆಂಬಲಿಸ್ತಾ ಇದ್ದ ಕಾಂಗ್ರೆಸ್ ಪುಡಾರಿಗಳೇ, ಅಲ್ಲಿನ ಮುಸ್ಲಿಮರ ನೋವನ್ನ ಕೇಳ್ರಿ. ಪಾಕಿಸ್ತಾನದಿಂದ ಬರುವಂತ ಭಯೋತ್ಪಾದಕರು ಮನೆಗೆ ನುಗ್ಗಿ ಬಿರಿಯಾನಿ ಜೊತೆಗೆ ಆ ಮನೆಯ ಹೊರ ಎತ್ತಿ ತಾಯಿಯೇ ಬೇಕು, ಮಗಳು ಬೇಕು, ಸೊಸೆನೂ ಬೇಕು. ನಿಮ್ಗೆ ಅರ್ಥ ಆಗಲ್ವಾ? ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದಾಗ ಮತ್ತೆ ಭಯೋತ್ಪಾದಕರಿಗೆ ಬೆಂಬಲ ಮಾಡ್ಬೇಕು ಅನಿಸ್ತಾ ನಿಮಗೆ? ಈ ದೇಶದ ಸೈನಿಕ ಮೇಲೆ ದಾಳಿ ಆದಾಗ ಒಂದ್ಸಾರಿ ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಪಕ್ಷದ ಕಾಂಗ್ರೆಸ್ನ ನಾಯಕರು ಎದ್ದು ನಿಂತು ಮಾತಾಡಿಲ್ವಲ್ರಿ? ಮತ್ತೊಮ್ಮೆ ಮಂತ್ರಿ ಆದ್ಮೇಲೆ ಜಮ್ಮು ಕಾಶ್ಮೀರ್ಗೆ ಹೋಗಿದ್ದೆ ನಮ್ಮದು ಶಾಲಾ ಉದ್ಘಾಟನೆಗೆ. ಬಹುಶಃ 200 ಜನ ಪೊಲೀಸ್ ಇದ್ದು. ಯಾಕ್ರಿ ಇಷ್ಟು ಪೊಲೀಸು? ನನ್ನ ದೇಶ, ನನ್ನ ಭೂಮಿ, ನನ್ನ ಭೂಮಿಯಲ್ಲಿ ಶಾಲೆ ಉದ್ಘಾಟನೆ ಬಂದಿದ್ದೀನಿ. ಯಾವ ಪುರುಷಾರ್ಥಕ್ಕೆ 250 ಪೊಲೀಸ್ 50 ಜೀಪ್ ಅಂತ ಹೇಳಿದ್ರೆ, ಸರ್ ಹೇಳ್ತೀನಿ ಸರ್, ಸಮಾಧಾನ ಸರ್, ಬಾಂಬೆ ಬೌಲಿಂಗ್ ಅಂತ ಹೇಳಿದ್ರು. ಅಲ್ಲಿನ AS ಅಧಿಕಾರಿ, IPS ಅಧಿಕಾರಿ ಕಚೇರಿ ಒಳಗಡೆ ಕೂತ್ಕೊಂಡು ಕ್ಯೂ ಅಂತ ಕೇಳಿದ್ರೆ, ಯಾಕೆ ಅಂತ ಕೇಳಿದ್ರೆ, ಅನಂತನಾಗ್ ಜಿಲ್ಲೆಯ ಪ್ರತಿ ಮನೆಯಲ್ಲಿ ಭಯೋತ್ಪಾದಕರಿದ್ದಾರೆ. ಯಾರು ಸಾಕಿದ್ದು? ಆ ಭಯೋತ್ಪಾದಕರು ಯಾರು ಸಾಕಿದ್ದು? ಕಾಂಗ್ರೆಸ್ ಅವರ ದೃಷ್ಟಿಕೋನ. ಅವ್ರಿಗೆ ಓಟ್ ಬೇಕು, ದೇಶ ಅಲ್ಲ. ಪ್ರತಿ ಮನೆ ಭಯೋತ್ಪಾದಕರು ಅಂದ್ರೆ ಕಾಂಗ್ರೆಸ್ ಬೆಂಬಲ ಯಾವ ರೀತಿ ಇತ್ತು ಅಂತ ಆವಾಗಲ್ರಿ, ಇವತ್ತು ಹೇಳಿದ್ರಿ ಒಬ್ಬ ಶಾಸಕ, ಒಬ್ಬ ಕಾಂಗ್ರೆಸ್ ಶಾಸಕ ಹೇಳ್ದ,
ಸುಲಭವಾಗಿ ಯೋಜನೆ ಇಲ್ಲದೆ ಆರ್ಟಿಕಲ್ 370 ತೆಗೆದಿದ್ದ ಕಾರಣ ಭಯೋತ್ಪಾದನೆ ಅಂತ ಅಂದ್ರೆ ಪಾಕಿಸ್ತಾನ ಬದುಕೋಬೇಕಾಗಿತ್ತ. ಕಾಂಗ್ರೆಸ್ ಅಪೇಕ್ಷೆ ಆರ್ಟಿಕಲ್ 370 ಆಕ್ಟ್ ಅಂದ್ರೆ ಇನ್ನು ಯಾಕೆ ಭಯೋತ್ಪಾದನೆಗೆ ಅವಕಾಶ ಮಾಡ್ಕೊಳ್ಳಿಲ್ಲ ಅಂತಾನ. ಇವತ್ತು ಹೇಳಿದಂತ ಒಬ್ಬ ನಾಯಕ, ಕಾಂಗ್ರೆಸ್ ನಾಯಕ 5 ಗಂಟೆಯಲ್ಲೂ 4 ಗಂಟೆ ಸರಿ, ನೀವು ಹಿಂದೂ ಹಿಂದೂ ಅಂತ ಹೇಳ್ತೀರಾ, ಅಕ್ಕಸ್ಥ ಮುಸ್ಲಿಮರೆಲ್ಲ ಒಂದಾಗ್ತಾ ಇದ್ದಾರೆ. ರಾಬರ್ಟ್ ಭವಿಷ್ಯದ ಕಾಂಗ್ರೆಸ್ನ ನಾಯಕ, ಭಾವಿ ನಾಯಕ. ಗಾಂಧಿ ಮನೆತನದ ಅಳಿಯ. ಅಭದ್ರತೆ ಕಾಣ್ತಾ ಇದೆ. 47ರಲ್ಲಿ ಯಾವ ಆಧಾರದ ಮೇಲೆ ಇಬ್ಬಾಗ ಆಗಿದ್ದು? ಯಾವ ಆಧಾರದ ಮೇಲೆ ಈ ದೇಶ ಇಬ್ಬಾಗ ಆಗಿದ್ದು? ಭಾರತ ಏನ್ ತಟ್ಟಲ್ಲ ನಾವು? ನಲವತ್ತೇಳರ 15ರ ರಾತ್ರಿ 14ರ ರಾತ್ರಿ ಈ ದೇಶದ ರಕ್ತ ಮುಸ್ಲಿಮರ ಅಟ್ಟಹಾಸ ಗೊತ್ತಿಲ್ಲ ಅಂತ ಎಲ್ಲ ಮುಸ್ಲಿಮರನ್ನ ನಾವು ಕನ್ಯೆ ಮಾಡೋದ್ರಲ್ಲಿ ಇವತ್ತು ಅದು ಒಂದು ಗತಿ ಇವತ್ತು ಕಂಡಿದೆ. ಬೆಲ್ಗಾಮಲ್ಲಿ ಒಬ್ಬ ಭಯೋತ್ಪಾದಕ ಕೊಂಡಿಟ್ಟು ಹೊಡೆದಾಗ ಅಲ್ಲಿ ಯಾತ್ರಾರ್ಥಿಗಳ ಕರ್ಕೊಂಡು ಒಬ್ಬ ಅಲ್ಪಸಂಖ್ಯಾತ ಆ ರೈಫಲ್ ಅನ್ನ ಕಿತ್ಕೊಳ್ಳಿ, ದಯವಿಟ್ಟು ಇನ್ನು ಕೊಂಡೋಗಿ ಬೇಡ ಅಂತ ಕೇಳ್ಕೊಂಡ್ರೆ ಆತರ ಮೇಲೂ ಬೈರಿ ಮಾಡಿ. ನಿನ್ನೆಯಿಂದ ಟಿವಿ ನ್ಯೂಸ್ ಹಾಕ್ಬೇಕಾ ಬೇಡವಾ? ಈ ಕಣ್ಣಿಗೆ ಹೆಂಗ್ ನೋಡ್ದ ಹೆಣ್ಮಗಳು ತನ್ನ ಗಂಡನ ಪಕ್ಕದಲ್ಲಿ ಕುತ್ಕೊಂಡು ಆ ಗಂಡಿನ ಮುಖ ನೋಡ್ತಾ ಇದ್ದೆ, ಕಣ್ಣೀರಾಗ್ತಾ ಇದ್ದಾರೆ. ಆ ಪ್ರಿಂಟ್ ಮೀಡಿಯಾ ನೋಡಕ್ ಇಷ್ಟ ಆಗ್ತಾ ಇಲ್ಲ. ಕಾಂಗ್ರೆಸ್ನವ್ರು ಬೇಸರ ಆಗ್ತಾ ಇಲ್ಲ. ನಾನು ಕಾಂಗ್ರೆಸ್ನವ್ರ ಬಗ್ಗೆ ಮಾತಾಡ್ತೀನಿ ಅಂತಲ್ಲ, ಇವತ್ತು ಈ ದೇಶದ ಭಾರತ ದೇಶ ಭಕ್ತರು ಒಂದು ಕಡೆ ಇದ್ದಿದ್ರೆ, ಈ ದೇಶ ಭಕ್ತರು ಒಂದಾಗಿದ್ದಿದ್ರೆ ದೇಶದ ಪ್ರಧಾನಿಯನ್ನ ಇವತ್ತಿನ ಶ್ರದ್ಧಾಂಜಲಿ ಮುಖಾಂತರ ಪ್ರಾರ್ಥನೆ ಮಾಡ್ತೀವಿ. ನಾವು ನಮ್ಮ ಮಕ್ಕಳನ್ನ ಕಲ್ಕೊಳ್ಳೋಕೆ ಇನ್ನೂ ನಾವು ಮುಂದುವರಿದ್ದೀವಿ. ನಾವು ಇನ್ನೂ ಕಾಯಕ್ಕಾಗಲ್ಲ. ಮೋದಿ ಅವರೇ, ಇದು ನಿಮ್ಗೆ ಕೊನೆಯ ಅವಕಾಶ. ಕೊನೆಯ ಅವಕಾಶ. ಈ ದೇಶದ ಆತ್ಮಗೌರವವನ್ನ, ಈ ದೇಶದ ಹಿಂದುತ್ವವನ್ನ ಅಲ್ಲ, ಭಾರತೀಯತೆಯನ್ನು ಉಳಿಸುವ ಜವಾಬ್ದಾರಿ ಈ ದೇಶದ ಪ್ರಧಾನಿ ಮೇಲಿದೆ. ಭಾರತೀಯತೆಯನ್ನ, ಅದಕ್ಕಾಗಿ ಪಾಕಿಸ್ತಾನಕ್ಕೆ ಭಯೋತ್ಪಾದನೆಗೆ ಪ್ರತ್ಯುತ್ತರ ಕೊಡಲೇಬೇಕಂತ ಹೇಳಿ ಶ್ರದ್ಧಾಂಜಲಿ ಮುಖಾಂತರ ಒತ್ತಾಯನ ಮಾಡ್ತೇವೆ. ಪಾಕಿಸ್ತಾನ ಯುದ್ಧ ಮತ್ತು ಚೈನಾ ಯುದ್ಧ ಆದಾಗ ಯಾರು ಫೇಲ್ಯೂರ್ ಆಗಿದ್ದರು ಅಂತ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದು ಕೇಂದ್ರ ಸರ್ಕಾರದ ಆಡಳಿತ ಇದ್ದಾಗ ಈ ದುರ್ಘಟನೆ ಆಗಿರಲಿಲ್ಲ ಅನ್ನೋದನ್ನು ಕಾಂಗ್ರೆಸ್ನವರು ಹತ್ಕೊಬೇಕು. ಇಡೀ ಜಮ್ಮು ಕಾಶ್ಮೀರದಲ್ಲಿ ಶಾಂತಿಯ ವಾತಾವರಣ, ರಾಜ್ಯವನ್ನು ಅಭಿವೃದ್ಧಿ ಮಾಡುವ ದೃಷ್ಟಿಯಲ್ಲಿ ಆರ್ಟಿಕಲ್ 370 ತೆಗೆದಿದ್ವಿ. ಆದರೆ ಸುಪ್ರೀಂ ಕೋರ್ಟ್ನ ತೀರ್ಪು, ಅಲ್ಲಿ ಚುನಾವಣೆ ಆದ ನಂತರ ಅಲ್ಲಿನ ಸರ್ಕಾರ ಭಯೋತ್ಪಾದನೆಯನ್ನು ಯಾವ ರೀತಿ ಕಿತ್ತೊಗೆಬೇಕೋ ಆ ಕಾರ್ಯದಲ್ಲಿ ಜಮ್ಮು ಕಾಶ್ಮೀರ ಸರ್ಕಾರ ವಿಫಲ ಆದಾಗ ಈ ಘಟನೆ ನಡೆದಿದೆ.
ಮುಂದಿನ ಹೋರಾಟ ಯಾವ ರೀತಿ ಇರ್ತೈತೆ ಬಿಜೆಪಿಗೆ? ಖಂಡಿತವಾಗ್ಲೂ ಪ್ರತಿ BJP ಕಾರ್ಯಕರ್ತ ಈ ದೇಶದ ಪ್ರಧಾನಿಯನ್ನು ನಾವು ಒತ್ತಾಯವನ್ನು ಮಾಡ್ತೇವೆ. ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಲೇಬೇಕು. ಭಾರತ ಶಕ್ತಿ ಪ್ರದರ್ಶನ ವಿಶ್ವಕ್ಕೆ ಆಗಬೇಕು. ಸರ್, ಸ್ಥಳೀಯವಾಗಿ ಒಂದು ವಾರಗಳ ಹಿಂದೆ ನಿಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಂಡ ಫೇಸ್ಬುಕ್. ನಾನು ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿದ್ದೀನಿ. ಆದರೆ ಅದಕ್ಕೆ ಯಾರೊಬ್ಬರೂ ಧ್ವನಿ ಎತ್ತಿಲ್ಲ. ತಾಲೂಕು ಘಟಕ ಆಗ್ಬೋದು, ಜಿಲ್ಲಾ ಘಟಕ ಆಗ್ಬೋದು, ಯಾರು ಧ್ವನಿ ಎತ್ತಿಲ್ಲ. ಈಗ ಏನು ಪಹಲ್ಗಾಮ್ದ ಹತ್ಯಾಕಾಂಡ ಖಂಡಿಸ್ತಾ ಇದ್ದೀರಾ. ಅದೇ ನಿಮ್ಮ ಪಕ್ಷದ ಕಾರ್ಯಕರ್ತನ ಸೂಸೈಡ್ ಮಾಡ್ಕೊಂಡಾಗ ನೋಡ್ರಿ, ಯಾವುದೇ ವ್ಯಕ್ತಿ ಆತ್ಮಹತ್ಯೆ ಚಿಂತನೆ ಮಾಡೋದು ಅಪರಾಧ. ಆತ್ಮಹತ್ಯೆಗೆ ಸ್ವಯಂ ಪ್ರೇರಣೆ ಮಾಡ್ಕೊಬಾರ್ದು. ಆ ದಿಕ್ಕಿನಲ್ಲಿ ಬೆಂಬಲ ಕೊಡೋ ದಿಕ್ಕಿನಲ್ಲಿ ಯಾವುದೇ ಕಾರ್ಯಕರ್ತ ಹೆಜ್ಜೆಗಳನ್ನು ಹಿಡಿಬಾರ್ದು. ಮುಖಂಡರದೇ ಬಂದೈತೆ ಸರ್, ನಿಮ್ಮ ಪಕ್ಷದ ಮುಖಂಡರು ಆನೇಕಲ್ ತಾಲೂಕು. ಯಾವುದೇ ಕಾರ್ಯಕರ್ತ ತಪ್ಪು ಮಾಡಿದರೆ ಅದನ್ನು ಕಾನೂನು ರೀತಿಯಲ್ಲಿ ಅವ್ರ ಶಿಕ್ಷೆಯನ್ನು ಅನುಭವಿಸ್ತಾರೆ. ಆತ್ಮಹತ್ಯೆ ಮಾಡ್ಕೋಬೇಕಂತ ಅಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ಗೆ ಕಳಿಸಿದ್ದೆ ಬಿಜೆಪಿ ಮುಖಂಡರಲ್ಲ ಸರ್ ಅಂತ ಆರೋಪ ಮಾಡಿದ್ದಾರೆ. ನೋಡ್ರಿ, ಇದು ಆರೋಪ. ಆರೋಪಗಳು ಸಾವಿರ ಆಗ್ತದೆ. ಆದರೆ ಏನಾಯಿತು, ಯಾಕಾಯಿತು ಅದನ್ನು ತನಿಖೆ ನಂತರ ನಮ್ಮ ಕಾರ್ಯಕರ್ತ ತಪ್ಪು ಮಾಡಿದರೆ ಅಂಥ ತಪ್ಪು ಮಾಡಿದ ಕಾರ್ಯಕರ್ತನ BJP ಜೊತೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಬಿಜೆಪಿ ನೊಂದ ಕಾರ್ಯಕರ್ತರು ಅಂತ ಹೇಳಿ ಕಂಪ್ಲೇಂಟ್ ಹೊಡಿಸಿ ಮನೆ ಹಂಚೋರು ಸರ್. ಅಲ್ಲ, ಯಾರ್ಯಾರು ಹಂಚಿದ್ದಾರೆ, ಹೆಣದ ಮೇಲೆ ಯಾರು ರಾಜಕಾರಣ ಮಾಡ್ತಾ ಇದ್ದಾರೆ, ಯಾಕೆ ಆತ್ಮಹತ್ಯೆ ಆಯಿತು ಆ ಬಗ್ಗೆ ಕೆಲವೇ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಚರ್ಚೆ ಆಗ್ತದೆ. ಅವ್ರಿಗೂ ನ್ಯಾಯ ಕೊಡಿಸ್ತೀರಾ ಸರ್? ಖಂಡಿತವಾಗ್ಲೂ ನಾನು ನೋಡ್ರಿ, ನನಗೆ ಸಂಸ್ಕಾರ ಇಂಪಾರ್ಟೆಂಟ್. ಸಂಸ್ಕಾರ ನಿನ್ನ ಬೆಳವಣಿಗೆ, ಸಮಾಜ ಮೆಚ್ಚುವ ರೀತಿಯಲ್ಲಿ, ಸಮಾಜ ಒಪ್ಪುವ ರೀತಿಯಲ್ಲಿ, ಪ್ರತಿ ತಾಯಿ ಮೆಚ್ಚುವ ರೀತಿಯಲ್ಲಿ ನಿನ್ನ ನುಡಿ ಇದ್ದಾಗ ಯಾವುದೇ ಆತ್ಮಹತ್ಯೆ ನೀನು ಮಾಡ್ಕೊಳ್ಳೋದಿಲ್ಲ. ಚಲೋ. ಏನು ನಿನ್ನೆ ಕಾಶ್ಮೀರದಲ್ಲಿ ನಡೆದಂಥ ಘಟನೆಯನ್ನು ಖಂಡಿಸಿ ಇವತ್ತು ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ. ಉಗ್ರಗಾಮಿಗಳು ಏನು ಕೃತ್ಯವನ್ನು ಮಾಡಿ ನಮ್ಮ ಹಿಂದೂಗಳನ್ನು ಒಡೆದುಳಿಸಿ ಅವರು ಹೆಂಡತಿ ಮಕ್ಕಳ ಮುಂದೆನೇ ಈ ಘಟನೆ ಮಾಡಿ ಆ ಪಾಪ ಫ್ಯಾಮ್ಲಿಗಳು ಅಲ್ಲೋಲ್ಕೊಲ್ಲವಾಗಿ ಆ ಕಾಶ್ಮೀರದಲ್ಲಿ ಅಲಿಯುವಂಥ ಪರಿಸ್ಥಿತಿ ಮಾಡಿ ಇವತ್ತು ಅವ್ರು ಕೇಕೆ ಹಾಕ್ಕೊಂಡು ಉಗ್ರಗಾಮಿಗಳು ಓಡಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನೇರ ಹೊಣೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತಲೇ ನೇರವಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅವ್ರನ್ನೆಲ್ಲ ಮತ ಬ್ಯಾಂಕ್ಗೋಸ್ಕರ ಮುಸಲ್ಮಾನರು ಅಂದರೆ ಎಲ್ಲರೂ ಕೆಟ್ಟವರು ಅಲ್ಲ, ಎಲ್ಲರೂ ಒಳ್ಳೆಯವರು ಅಲ್ಲ. ಅವರು ಫಸ್ಟಿಂದನೂ ಕೂಡ ಅವರನ್ನು ಸೆದೆಬಡ್ದು ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಸೆದೆಬಡ್ದು ಇಡೀ ದೇಶದಲ್ಲಿ ಉಗ್ರಗಾಮಿಗಳನ್ನು ನಿರ್ನಾಮ ಮಾಡ್ಬೋದಾಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಹಂಗೆ ಮಾಡಲಿಲ್ಲ. ಅವರನ್ನು ಬಿಟ್ಟು ನಮ್ಮ ಹಿಂದೂಗಳನ್ನು ಹೊಡೆಯೋದಕ್ಕೆ ಪ್ರೇರಣೆ ಅರ್ಪಿಸಿ ಹಿಂದೂಗಳನ್ನು ಹೊಡೆದ್ರೆ ಮತ ಕಮ್ಮಿ ಆಗುತ್ತೆ, BJPಗೆ ಕಾಂಗ್ರೆಸ್ಗೆ ಜಾಸ್ತಿ ಆಗುತ್ತೆ ಅನ್ನೋ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಉಗ್ರಗಾಮಿಗಳನ್ನು ಬೆಳೆಯೋದಕ್ಕೆ ತುಂಬ ಫ್ರೀಯಾಗಿ ಅವ್ರಿಗೆ ದುಡ್ಡಿನ ವ್ಯವಸ್ಥೆಗಳು ಮಾಡಿ ಅವರು ಇವತ್ತು ಉಗ್ರಗಾಮಿಗಳು ಯಥೇಚ್ಛವಾಗಿ ಬೆಳೆದು ನಿಂತಿದ್ದಾರೆ. ಆದ್ರೂ ಕೂಡ ನಮ್ಮ ಮೋದಿ ಸರ್ಕಾರ ಬಂದಮೇಲೆ ಎಲ್ಲ ಉಗ್ರಗಾಮಿಗಳನ್ನು ಮಟ್ಟ ಮಾಡಿ ಯಾವುದೋ ಆ ಘಟನೆಗಳನ್ನು ನಡೆಯೋದು ರೀತಿ ಒಂದು ಘಟನೆ ಮಾಡಿದ್ರೆ ಅವರ ಸಮೂಹವನ್ನೇ ನಾಶ ಮಾಡಿ ಇವತ್ತು ಮೋದಿ ಸರ್ಕಾರ ಹೋರಾಟ ಮಾಡ್ತಾಯಿದೆ. ಅದೇ ರೀತಿ ಪುಲ್ವಾಮಾ ದಾಳಿ ಮಾಡಿದಾಗ ಒಂದು ದಿವಸದಲ್ಲಿ ಏನಾಯಿತು ಘಟನೆ ಅವರು ಅರ್ಥಕೊಬೇಕಾಗಿದೆ. ಒಂದೇ ಒಂದು ದಿವಸದಲ್ಲಿ ತಿರ್ಗಾ ಪ್ರತ್ಯುತ್ತರ ಕೊಟ್ಟಾಗ ಅವರು ಸರ್ವನಾಶ ಅದು ಆ ಸಂಘಟನೆಗಳು. ಅದೇ ರೀತಿ ಕೂಡ ಇವತ್ತು ಏನು ನಾವು ಒಡೆದು ಉಳಿಸ್ತೀವಿ ಹಿಂದೂಗಳನ್ನು ಅಂತೇಳಿ ಕೇಕೆ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಉಗ್ರಗಾಮಿಗಳು. ಆ ಸಂಘಟನೆ ನೋಡಿ ಇನ್ನು ಒಂದು ದಿವಸ 2 ದಿವಸದಲ್ಲಿ ಆ ಸಂಘಟನೆ ಏನಾಗುತ್ತೆ ಅಂತೇಳಿ ನಮ್ಮ ದೇಶದಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ. ದಯವಿಟ್ಟು ಮುಸಲ್ಮಾನರಲ್ಲಿ ನಾನು ಬೇಡ್ಕೊಳೋದೊಂದೇ, ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರಲ್ಲ. ಆದ್ರೂ ಕೂಡ ನಮ್ಮ ಹಿಂದೂಗಳನ್ನು ನೀವು ಸೆದೆಬಡ್ದು ಹಿಂದೂಗಳಿಗೆ ತೊಂದರೆ ಕೊಟ್ಟರೆ ಯಾರಿಗೂ ಒಳ್ಳೆಯದಾಗಲ್ಲ. ಅಣ್ಣ ತಮ್ಮಂದಿರ ಥರ ನಾವು ಸಹಬಾಳ್ವೆಯಿಂದ ಬಾಳಬೇಕು.
ಇದ್ದು ಅಂದರೆ ಒಂದು ಶ್ರೇಷ್ಠವಾದ ನಮ್ಮ ಹಿಂದೂ ಅಂದರೆ ಅಂಥ ಶ್ರೇಷ್ಠವಾದ ಜಾತಿ ಧರ್ಮ ಹೊಂದಿಲ್ಲ. ಯಾಕೆಂದರೆ ನಾವು ದೇವರುಗಳನ್ನು ನಂಬಿ ನಾವು ತುಂಬ ಆ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ದಯವಿಟ್ಟು ನಿಮ್ಮ ಥರ ನಾವು ದ್ವೇಷ ಕಟ್ಟಿಕೊಂಡು ಉಗ್ರಗಾಮಿ ಸಂಘಟನೆಗಳು ಕಟ್ಟಿಕೊಂಡು ನಾವು ಬದುಕ್ತಾ ಇಲ್ಲ. ದಯವಿಟ್ಟು ನೀವೆಲ್ಲ ಅರ್ಥಕೊಳ್ಳಿ, ಎಲ್ಲ ಅಣ್ಣ ತಮ್ಮನ ಥರ ಹೋಗಬೇಕು ಅಂತೇಳಿ ದೇಶವನ್ನು ಕಾಪಾಡಬೇಕಾಗತ್ತೆ. ಯಾರು ಹಿಂದೂಗಳನ್ನ ಹೊಡೆದ್ಬಿಟ್ರೆ ನಿಮಗೇನು ಸಿಗೋದಿಲ್ಲ. ಏನು ನಿಮ್ಗೆ ಸಿಗೋದು ಮಣ್ದಣ್ಣೆ ಅಷ್ಟೇ. ನಿಮ್ಮ ಜೀವನ ಹಾಳು ಮಾಡ್ಕೊಳೋದಷ್ಟೇ, ನಿಮ್ಮ ಫ್ಯಾಮಿಲಿಗಳನ್ನ ಹಾಳು ಮಾಡ್ಕೊಳೋದಷ್ಟೇ. ಅಷ್ಟೇ ಒಂದು ನಿಮಗೆ ಸಿಗ್ತಾ ಇರೋದು. ಅದರಿಂದ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೇನೆ, ಎಲ್ಲ ವಿಶ್ವಾಸವಾಗಿ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ನೀವೆಲ್ಲ ಅವರಿಗೆ ಮನ್ನಣೆ ಕೊಡ್ತೀರಾ, ನಮ್ಮ ಜೊತೆ ಸೇರಿ ಅವ್ರನ್ನ ವಿರೋಧ ಮಾಡಿದ ಪಕ್ಷದಲ್ಲಿ ಅವರು ಉಗ್ರಗಾಮಿಗಳು ಕಮ್ಮಿ ಆಗ್ತವೆ, ಉಗ್ರಗಾಮಿಗಳು ನೆಲ ಕಚ್ತವೆ. ದಯವಿಟ್ಟು ಆ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರಗಳು ಮಾಡಬೇಕು, ಮುಸಲ್ಮಾನರು ಬಾಂಧವರು ಮಾಡಬೇಕು ಅಂತೇಳಿ ನಾನು ಕೇಳ್ಕೊತ ಇವತ್ತು ಈ ಉಗ್ರಗಾಮಿಗಳನ್ನು ನಾವು ಏನು ನೆನ್ನೆ ನಡೆದಂಥ ಘಟನೆಗೆ ಎಲ್ಲ ತಾಲೂಕುಗಳಲ್ಲಿ ಇಡೀ ದೇಶದಲ್ಲಿ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಎಲ್ಲರೂ ಮಾಡಲಿ ಅಂತೇಳಿ, ವಿರೋಧ ಮಾಡಲಿ ಅಂತೇಳಿ ನಾನು ಕೇಳ್ಕೊತ ನನ್ನನ್ನು ಎರಡು ಮಾತನ್ನು ಅವಕಾಶ ಕೊಟ್ಟು ತಮಗೆಲ್ಲರೂ ಮಾತು ಮುಗಿಸ್ತಾನೆ. ಜೈ ಹಿಂದ್ ಜೈ ಕರ್ನಾಟಕ.